ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನ ಸಚಿವ ಜಮೀರ್ ಅಹ್ಮದ್ ಘೋಷಣೆ ಮಾಡಿದ್ದಾರೆ. ಆಗ್ಲೇ ರಾಜಶೇಖರ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ನಿಮ್ಮೊಂದಿಗೆ ನಮ್ಮ ಸರ್ಕಾರ ಇರುತ್ತೆ, ಶಾಸಕರಿದ್ದಾರೆ ಅನ್ನೋ ಭರವಸೆ ಕೊಟ್ಟಿದ್ರು, ಧೈರ್ಯ ತುಂಬಿದ್ರು. ಸಚಿವ ಜಮೀರ್ ಅಹ್ಮದ್ ಜೊತೆಗೆ ಭರತ್ ರೆಡ್ಡಿ ಕೂಡ ಇದ್ರು. ಇದೀಗ ನೋಡಿ, ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ನಿಮ್ ಜೊತೆಗೆ ನಾವು ಇದ್ದೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಆಗ್ಲೇ ಹೇಳ್ತಾ ಇದ್ರು ಜಮೀರ್ ಅಹ್ಮದ್, ಪಕ್ಷದ ಕಾರ್ಯಕರ್ತ ಎಲ್ಲಾನು ಮಾಡಲೇಬೇಕು, ಎಲ್ಲಾ ರೀತಿಯಾದಂತಹ ಸಹಾಯ ಮಾಡ್ತೀವಿ, ಕುಟುಂಬದ ಜೊತೆಗಿರ್ತೀವಿ ಅಂತ ಭರವಸೆ ನೀಡಿದ್ರು. ಇತ್ತ ಮೃತ ರಾಜಶೇಖರ್ ನಿವಾಸಕ್ಕೆ ಸಚಿವ ಜಮೀರ್ ಅಹ್ಮದ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಜಮೀರ್ಗೆ ಶಾಸಕ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಿಮ್ಮೊಂದಿಗೆ ನಾವಿದ್ದೀವಿ, ನಮ್ಮ ಸರ್ಕಾರ, ಶಾಸಕರಿದ್ದಾರೆ ಅಂತ ಮೃತನ ತಾಯಿ, ಅಕ್ಕ, ಸಹೋದರನಿಗೆ ಜಮೀರ್ ಧೈರ್ಯ ಹೇಳಿದ್ದಾರೆ. ಅವನ ತಮ್ಮನ್ನ ನಾನು ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ. ಅವ್ರ ಅಕ್ಕ, ಅವ್ರ ಪಾಪ ಗಂಡನೂ ತೀರೋಗ್ಬಿಟ್ಟಿದ್ದಾನೆ. ಅವನ್ನೆಲ್ಲ ಕಾರ್ಪೊರೇಷನಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಎಲ್ಲನೂ ಒಂದು ಕೆಲಸದ ವ್ಯವಸ್ಥೆ ಮಾಡಿಕೊಡ್ತೀವಿ. ಅದರ ಜೊತೆಯಲ್ಲಿ ಒಂದು ಸ್ಲಮ್ ಬೋರ್ಡಲ್ಲಿ ಪಕ್ಕದಲ್ಲಿ ನಮ್ಮ ಜಾಗ ಇದೆ, ಸ್ಲಮ್ ಬೋರ್ಡಲ್ಲಿ ಮನೆ ಕೊಡಿ ಅಂತಲೂ ಕೇಳ್ಕೊಂಡಿದ್ದಾರೆ. ಅದು ನಾವು ಮಾತು ಕೊಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ದೀವಿ. ನಾವು 25 ಲಕ್ಷ ಏನೋ ಕಾಣಿಕೆ, ಅದೇ ಬೆಲೆ ಕಟ್ಟಂಗಿಲ್ಲ ವಾಸು, ಅದು ಬೆಲೆ ಕಟ್ಟಂಗಿಲ್ಲ. ಆ ಜೀವ ತರಕ್ಕಾಗ್ತದ? 25 ಕೋಟಿ 50 ಕೋಟಿ ಕೊಟ್ಟರೆ ಜೀವ ತರಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ನಮ್ಮ ಕೈಯಿಂದ ಒಂದು ಸಣ್ಣ ಕಾಣಿಕೆನ ಕೊಟ್ಟಿದ್ದೀವಿ ಅವರಿಗೆ. ಯಾವುದು ಇಲ್ಲ, ಈಗ ಮನೆ ಸ್ಲಮ್ ಬೋರ್ಡಿಂದ ಕಟ್ಕೊಡ್ಬೇಕಂತ ಮಾತು ಕೊಟ್ಟಿದ್ದೀವಿ, ಮಾಡಿಸ್ಕೊಡ್ತೀವಿ. ಅದೆಲ್ಲ ಮಾಡಿಸ್ಕೊಡ್ತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಜವಾಬ್ದಾರಿ ಆಗ್ತದಿಲ್ಲ ರೀ, ಅದೆಲ್ಲ ನಾವು ಮಾಡಬೇಕಾಗ್ತದೆ. ನಾವು ಇಲ್ಲಿ ಭರತ್ ರೆಡ್ಡಿ ಇರಲಿ, ನಾಗೇಂದ್ರ ಅವರಿರಲಿ, ಗಣೇಶ್ ಅವರಿರಲಿ, ಅದೆಲ್ಲ ನಮ್ಮ ಜವಾಬ್ದಾರಿ ಆಗ್ತದೆ. ನಮ್ಮ ಪಕ್ಷದ ಕಾರ್ಯಕರ್ತ ಅವನು ಈ ಥರ ಘಟನೆದೆಲ್ಲ ಹೋಗ್ತಾನಂತ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ಈ ಘಟನೆಗೆ ಪ್ರಮುಖ ಕಾರಣ ಏನು? ಇಂಟೆಲಿಜೆನ್ಸ್ ಫೇಲ್ಯೂರ್ ಏನು? ಇಲ್ಲ, ಈಗ ಏನಾಗಿದೆ ತಮಗೆಲ್ಲ ಗೊತ್ತಿರೋದು ವಿಚಾರ, ಬ್ಯಾನರ್ ವಿಚಾರಕ್ಕೆ ಆಗಿರೋದು. ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇವತ್ತೇ ಕಾರ್ಯಕ್ರಮ ಇದ್ದಿದ್ದು. ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ. ಭಾಳ ವರ್ಷದಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು, ಭಾಳ ಜನಕ್ಕೆ ಒಂದು ಆಸೆ ಇತ್ತು, ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು, ದೊಡ್ಡ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಭಾಳ ದಿನದ ಒಂದು ಕನಸಿತ್ತು. ಆ ಕನಸನ್ನು ನೆನೆಸು ಮಾಡೋಕ್ಕೆ ಪಾಪ ಭರತ್ ರೆಡ್ಡಿ ಅವರು ಭಾಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಇದ್ದರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂದ್ರೆ ಯಾವುದರ ರಾಜಕೀಯ ಪಕ್ಷ ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಆ ಬ್ಯಾನರ್ಗಳು ಕಟ್ಟೋದು ಸಹಜ. ಇದು ಅವ್ರ ಮನೆ ಮೇನ್ ರೋಡಲ್ಲಿ ಇರ್ಬೋದು, ಜನಾರ್ದನಲ್ಲಿ ಇಲ್ಲ ಅಂತ ಇಲ್ಲ. ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು, ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು. ಅವರು ನಾವು ಮಾಡಿದಿಲ್ಲ ಕಾರ್ಯಕ್ರಮ, ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಶಬಾಸ್ಗಿರಿಯನ್ನು ಕೊಡಬೇಕಾಗಿತ್ತು ಅವರು. ಆ ಬ್ಯಾನರ್ ಕಟ್ಟೋದು ಎಲ್ಲ ಪಕ್ಷದಲ್ಲಿ ಸಹಜ. ಅದು ಈಗ ಯಾವುದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ, ಈಗ BJP ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, ಆ ಬ್ಯಾನರ್ ಕಟ್ಟೋದು ಸಹಜ. ಅವರು ಪಾರ್ಟಿಯವರು ಬ್ಯಾನರ್ ಕಟ್ಟೋದು ಸಹಜ. ಇವರು ಒಂದು ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ, ಯಾರು ಮಾಡ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರಪ್ಪ, ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನ ಘೋಷಣೆ ಮಾಡಬೇಕಾಗಿತ್ತು ಅವರು. ಆ ಸಣ್ಣ ವಿಚಾರಕ್ಕೆ ಮೃತ ರಾಜಶೇಖರ್ ಅವರಿಡೀ ಕುಟುಂಬಕ್ಕೆ ಆಧಾರ ಆಗಿದ್ದವರು. ಹಾಗಾಗಿ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾ ಇದೆ. ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಕುಂತಿದ್ದೇವೆ. ಇಡೀ ಮನೆಗೆ ನನ್ನ ತಮ್ಮ ಆಸರೆಯಾಗಿದ್ದ. ಗಂಡ ತೀರ್ಕೊಂಡ್ಮೇಲೆ ತಮ್ಮನೇ ಆಸರೆಯಾಗಿದ್ದವನು. ನಿನ್ನ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದ. ಸೋಮವಾರದ ದಿನ ಶಬರಿಮಲೆಗೆ ಹೋಗಿ ಬಂದಿದ್ದ ಅಂತ ತಮ್ಮನನ್ನು ನೆನೆದು ಅಕ್ಕ ಉಮಾ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಹಾಸಿಗೆಯಿಂದ ಮೇಲೇಳೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ರಾಜಶೇಖರ್ ತಾಯಿ ಇದ್ದಾರೆ. ಇಡೀ ಕುಟುಂಬ ಕಂಗಾಲಾಗಿ ಹೋಗಿದೆ. ತೀರ್ಕೊಂಡು ಹೋಗ್ಬಿಟ್ರು. ನಮ್ಮ ಹಸ್ಬೆಂಡು ಇಲ್ಲ, ನಮ್ಮ ತಮ್ಮವ್ರು ಇಬ್ಬರು ಇದ್ದಾರಂತ ಅದೊಂದು ಧೈರ್ಯ ಇತ್ತು ನಮಗೆ. ನಮ್ಮ ತಮ್ಮ ಮನೆಗೆ ದೊಡ್ಡದಿಕ್ಕ ಅವನು ಇಲ್ದಂಗೆ ಆಗ್ಬಿಟ್ಟ. ನಮಗೆ ಆಧಾರ ಇಲ್ದಂಗೆ ಆಗ್ಬಿಟ್ಟೈತೆ, ದುಡ್ಡೇನು ಇಲ್ದಂಗೆ ಆಗ್ಬಿಟ್ಟೈತೆ. ನಮ್ಗೆ ಸಂಕಟ ಬರ್ತದೆ ಸರ್. ನಮ್ಮ ತಮ್ಮವ್ರು ಇರ್ತಾರಂತ ಅದೊಂದು ಧೈರ್ಯ ಇತ್ತು ನನಗೆ. ಗಂಡ ಕಳ್ಕೊಂಡ್ರು ನಮ್ಮ ತಮ್ಮನವ್ರು ಅದರ ಒಂಬದೊಂದು ಇತ್ತದ್ದು. ಇವಾಗ ನಮ್ಮ ತಮ್ಮ ಇಲ್ದಂಗೆ ಆಗ್ಬಿಟ್ಟು ಸರ್. ನಮ್ಗೆ ದೊಡ್ಡದಕ್ಕೆ ಇಲ್ಲ, ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದಾರ. ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. ಆರ್ಥಿಕ ಪರಿಸ್ಥಿತಿ ಹೇಗೆ? ನಾವು ಬಡ ಕುಟುಂಬ ಸರ್. ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್. ಅಂಗಡಿ ಇಟ್ಕೊಂಡು ಬದುಕ್ತಿದ್ವಿ ಸರ್ ನಾವು. ಎಷ್ಟು ಗಂಟೆಗೆ ಹೊರಗೆ ಹೋದ್ರಮ್ಮ ರಾಜಶೇಖರ್? ಅವತ್ತು ಎಷ್ಟು ಗಂಟೆಗೆ ಹೋಗ್ಯಾರ ಗೊತ್ತಿಲ್ಲ ಸರ್. ನಾವು ಇಲ್ಲಿಲ್ಲ, ನಾವು ಅತ್ತೆ ಮನೆಗೆ, ನಮ್ಮ ಅತ್ತೆ ನಮ್ಮ ಮಾವ ಇದ್ದು ನಾವು ಅಲ್ಲೇ ಇದ್ವಿ ಸರ್. ಹಿಂಗಂತ 12ವರೆಗೆ ಫೋನ್ ಮಾಡಿ ಹೇಳಿದ್ರು ಸರ್. ನಾವು ಅಷ್ಟೊತ್ತಿನಾಗ ಬರೋಕೆ ನಮ್ಮ ಮನೆಗೆ ಗಂಡು ಮಕ್ಕಳಿಲ್ಲ.
ಅಷ್ಟೊತ್ತಿನಾಗ ಬರೋಕ್ಕೂ ಆಗೋದಿಲ್ಲ ಸರ್. ಬೆಳಿಗ್ಗೆ ಎದ್ದು ಬಸ್ಸಿಗೆ ಬಂದಿವಿ ಸರ್ ನಾವು. ಅವಾಗ ನಮಗೆ ಗೊತ್ತು